ಹಾಲಿ ಸಿಎಂ ನವಾಬ್ ಸಿಂಗ್ ಸೈನಿಗೆ ಪಟ್ಟಾಭಿಷೇಕ ಫಿಕ್ಸ್ ಹರಿಯಾಣದಲ್ಲಿ ಅಂತಕ್ಕಂಥ ಮಾಹಿತಿ. ಸಿಎಂ ಸೈನಿಗೆ ಕರೆ ಮಾಡಿ ಜೆಪಿ ನಡ್ಡಾ ಶುಭಾಶಯವನ್ನ ಕೋರಿದ್ದಾರೆ. ಒಬಿಸಿ ನಾಯಕರಾಗಿರ್ತಕ್ಕಂಥ ನಯಾಬ್ ಸಿಂಗ್ ಸೈನಿಗೆ ಮತ್ತೊಮ್ಮೆ ಅವಕಾಶ. ಈಗ 6 ತಿಂಗಳಾಗಿತ್ತು ಅವರು ಮುಖ್ಯಮಂತ್ರಿಯಾಗಿ, ಅಷ್ಟೇ ಅವರಿಗೆ ಆ ಕಮ್ಯುನಿಟಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಲಾಗಿತ್ತು ಹರಿಯಾಣದಲ್ಲಿ. ಅದು ವರ್ಕೌಟ್ ಆಗಿದೆ ಅಂತ, ಹಾಗಾಗಿ ಅವರಿಗೆ ಕರೆ ಮಾಡಿ ಜೆಪಿ ನಡ್ಡಾ ಶುಭಾಶಯವನ್ನು ತಿಳಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಯಾಬ್ ಸಿಂಗ್ ಸೈನಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಈಗ ಹೆಚ್ಚು ಕಡಿಮೆ ಕನ್ಫರ್ಮ್ ಆಗ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಜೆಪಿ ನಡ್ಡಾ ಅವರು ಫೋನ್ ಮಾಡಿ ನಯಾಬ್ ಸಿಂಗ್ ಸೈನಿಗೆ ಶುಭಾಶಯ ತಿಳಿಸಿದ್ದಾರೆ ಅಂತಂದರೆ ಜಯರಾಮ್ ರಮೇಶ್ ಮಾಡ್ತಿರ್ತಕ್ಕಂಥ ಆರೋಪ ಎಷ್ಟು ಮಟ್ಟಕ್ಕೆ ಸರಿ? ಯಾರೂ ಕೂಡ ವೆಬ್ಸೈಟಿಂದ ತೊಗೊಂಡು ರಿಸಲ್ಟ್ ಹಾಕಲ್ಲ, ಮಾಧ್ಯಮದಲ್ಲಿ ನೇರವಾಗಿ ಮತ ಎಣಿಕೆ ಕೇಂದ್ರದಿಂದ ಬರ್ತಕ್ಕಂಥ ರಿಸಲ್ಟ್ ತಾನೇ ಎಲ್ಲರೂ ಅಪ್ಡೇಟ್ ಮಾಡೋದು, ನಿಮಗೂ ಗೊತ್ತು ಅದು. ಆದಾಗ್ಯೂ ಕೂಡ ಚುನಾವಣಾ ಆಯೋಗವನ್ನ ಅದರ ವೆಬ್ಸೈಟ್ಗಳನ್ನು ಬಹಳ ಜನ ಫಾಲೋ ಮಾಡ್ತಿರ್ತಾರೆ. ಹೀಗಾಗಿ ಆ ಒಂದು ನಂಬರನ್ನು ಸ್ಟಾಗ್ನೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥದ್ದು ಬಿಜೆಪಿ ಆರೋಪ. ಆದರೆ ಪ್ರತಿ ಮಾಧ್ಯಮವೂ ಕೂಡ ಎಲ್ಲ ಕಡೆ ತನ್ನದೇ ಆದಂಥ ನೆಟ್ವರ್ಕನ್ನು ಇಟ್ಕೊಂಡಿರುತ್ತೆ, ಅದರಿಂದ ಇನ್ಪುಟ್ಸ್ಗಳನ್ನು ತೆಗೆದುಕೊಂಡು ತೋರಿಸುವಂಥ ಕೆಲಸವನ್ನು ಕೂಡ ಮಾಡಿರುತ್ತೆ. ಆದರೆ ಚುನಾವಣೆ ಫಲಿತಾಂಶ ತನ್ನ ವಿರುದ್ಧ ಬರುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಇಂತಹ ಆರೋಪಗಳನ್ನು ಈ ಹಿಂದೆಯೂ ಮಾಡಿತ್ತು, ಈಗಲೂ ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಕೆಲವೊಮ್ಮೆ EVM ದೋಷಣೆ ಮಾಡೋದಾದರೆ ಇನ್ನು ಕೆಲವೊಮ್ಮೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತಾನೆ ಇರುತ್ತೆ. ತನ್ನ ಪರವಾದಂಥ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆರೋಪಗಳನ್ನು ಮಾಡಲ್ಲ. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತೆ ಅದರ ಮೈತ್ರಿ ಪಕ್ಷಕ್ಕೆ ಬಹುಮತ ಬಂದಿರುವಂಥದ್ದು, ಅಲ್ಲಿ ಯಾವುದೇ ರೀತಿಯಾದಂಥ ಆರೋಪಗಳನ್ನು ಮಾಡ್ತಿಲ್ಲ. ಹರಿಯಾಣದಲ್ಲಿ ಮಾತ್ರ ಸೀಮಿತವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನೋಡಿದ್ರೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಈ ಹಂತದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಆಗುತ್ತೆ. ಅರವಿಂದ್, ಓಕೆ, ಅಂದರೆ ಜಯರಾಮ್ ರಮೇಶ್ ಅವರ ಆರೋಪ ಇರತಕ್ಕಂಥದ್ದು ಕೇವಲ ಹರಿಯಾಣ ವಿಚಾರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಏನು ಮಾತನಾಡಿಲ್ಲ ಹಾಗಾದ್ರೆ ಅವರು? ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಈವರೆಗೂ ಯಾವುದೇ ರೀತಿಯಾದಂಥ ಆರೋಪಗಳನ್ನು ಮಾಡಿಲ್ಲ. ಕೇವಲ ಹರಿಯಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ಮೇಲೆ ಅವರು ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದು ಕೂಡ ಹಂತವಾಗಿ ಏನು ಮತದಾನ ನಡೀತಾ ಇದೆ ಅದನ್ನ ಸ್ಟಾಗ್ನೆಂಟ್ ಮಾಡುವಂತ ಕೆಲಸ ಮಾಡಲಾಗ್ತಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ.